ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮೇಡಮ್, ದೀಪಾವಳಿಯ ಮಹತ್ವ, ಈ ಒಂದು ದೀಪಾವಳಿನ ಯಾಕೆ ಆಚರಿಸಬೇಕು, ಈ ಒಂದು ನಮ್ಮ ಒಂದು ಹಿಂದೂಗಳಿಗೆ ಈ ದೀಪಾವಳಿ ಹಬ್ಬ ಎಷ್ಟು ಪ್ರಾಮುಖ್ಯತೆ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಆಕ್ಚುಲಿ ದೀಪಾವಳಿ ಹಬ್ಬ ಅನ್ನೋದೇ ದೀಪಗಳ ಹಬ್ಬ. ಯಾಕೆ ಅಷ್ಟೊಂದು ಕತ್ತಲೆ ಸಂಜೆ ಆದ್ಮೇಲೆ ದೀಪಗಳನ್ನ ಹಚ್ಚುತ್ತೀವಿ ಅಂತ ಅಂದ್ರೆ, ದೀಪಗಳ ಹಚ್ಚೋದೇನಂದ್ರೆ ಕತ್ತಲೆಯಿಂದ ಬೆಳಕಿಗೆ ಬಾ, ಅಂಧಕಾರದಿಂದ ನೀನು ಬೆಳಕಿನೆಡೆಗೆ ಹೆಜ್ಜೆ ಇಡ್ತಾ ಬಾ ಅನ್ನೋ ಕಾರಣಕ್ಕೆ ಸಂಜೆ ಟೈಮಲ್ಲಿ ನಾವು ಈ ದೀಪಗಳನ್ನ ಹಚ್ಚುತ್ತಾ ಇದೀವಿ. ಅಂದ್ರೆ ದೀಪಾವಳಿ ಅಮಾವಾಸ್ಯೆ ದಿವಸನೇ ಶುರುವಾಗುವಂತಹ ಈ ಹಬ್ಬ ಕತ್ತಲೆಯಿಂದ ಬೆಳಕಿನೆಡೆಗೆ ಬಾ, ಅಂಧಕಾರದಿಂದ ನೀನು ಬೆಳಕಿನೆಡೆಗೆ ನಡೆದು ಬಾ ಅಂತ ಹೇಳಿ. ಒಬ್ಬ ಮನುಷ್ಯ ಕತ್ತಲಲ್ಲೇ ಇದ್ರೆ ಏನಾಗುತ್ತೆ, ಎಷ್ಟು ನೋವಾಗತ್ತಲ್ವಾ. ಆ ಬೆಳಕಿನ ಒಂದು ಸೂಚನೆ ಕಿಡಿ ಸಿಕ್ಕಿದ ತಕ್ಷಣ ಒಬ್ಬ ಮನುಷ್ಯನಿಗೆ ಏನೋ ಒಂದು ಅಮೃತನೇ ಸಿಕ್ತಂಗಾಗುತ್ತೆ. ಹಾಗಾಗಿ ಈ ದೀಪಾವಳಿ ಏನು ಅಂತಂದ್ರೆ ದೀಪಗಳ ಹಬ್ಬ ಅಂತಾನೆ ಹೇಳ್ಬೋದು. ನಮ್ಮಲ್ಲಿರುವ ಅಂಧಕಾರವನ್ನ, ನಮ್ಮಲ್ಲಿರುವ ಅಜ್ಞಾನವನ್ನ ತೊಡೆದು ಹಾಕುವಂಥದ್ದೇ ಈ ಒಂದು ದೀಪಾವಳಿ ಹಬ್ಬ. ಯಾಕೆಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನತ್ವ ಅಂತ ಇದ್ದಿರುತ್ತೆ ಮೇಡಮ್. ನಾನು ಅನ್ನೋ ಅಹಂ ಜಾಸ್ತಿ ಯಾರಿಗಾಗುತ್ತೋ ಖಂಡಿತ ಅಂತವ್ರಿಗೆ ಈ ಒಂದು ದೀಪಾವಳಿ ಹಬ್ಬ ನರಕಾಸುರನ ಒಂದು ಕಥೆನ ಹೇಳ್ತಾ ಹೋಗೋಣ. ನೋಡಿ, ಈ ಒಂದು ದೀಪಾವಳಿ ಹಬ್ಬಕ್ಕೆ ನರಕಾಸುರನ ಒಬ್ಬೊಬ್ಬ ರಾಕ್ಷಸ ಇರ್ತಾನೆ. ಅವನು ದೇವಾನುದೇವತೆಗಳಿಗೆ, ಮನುಷ್ಯರಿಗೆ ತುಂಬಾ ಕಾಟ ಕೊಡ್ತಾ ಇರ್ತಾನೆ. ಅವನ ಕಾಟ ಎಷ್ಟು ಮಟ್ಟಿಗೆ ಅಂದ್ರೆ ದೇವತೆಗಳಿಗೆ ತಡೆಯಕ್ಕಾಗಲ್ಲ. ಅಂದ್ರೆ ಅವನ ಅಹಂಕಾರತ್ವ ಮತ್ತೆ ನಾನತ್ವ ಎಷ್ಟಿರ್ಬೇಕು ಅಂತ ಹೇಳಿ. ಸೊ ಅಂತ ಅಹಂಕಾರದಲ್ಲಿ ಅಡಗಿರುವಂತ ಒಬ್ಬ ನರರಾಕ್ಷಸನೇ ಅಂತ ಹೇಳ್ಬೇಕು. ಅವನನ್ನ ತುಂಬಾ ಶಿಕ್ಷೆಗಳನ್ನು ಕೊಡ್ತಾ ಇದ್ದ. ಅದ್ರ ಜೊತೆಗೆ 16,000 ಸ್ತ್ರೀಗಳನ್ನ ನೋಡೋಗಿ ಹೆಣ್ಮಕ್ಳಿಗೂ ಕೂಡ ತುಂಬಾ ತೊಂದರೆ ಕೊಡ್ತಾ ಇದ್ದ. 16,000 ಹೆಣ್ಮಕ್ಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅಷ್ಟು ಹೆಣ್ಣು ಮಕ್ಳನ್ನ ತನ್ನ ಒಂದು ಇದ್ರೊಳಗಡೆ ಕೂಡಾಕಿದ್ನಂತೆ. ಕೊನೆಗೆ ಎಲ್ಲರೂ ಕೂಡ ಕೇಳ್ಕೊಂಡು ವಿಷ್ಣುವಿನ ಪ್ರಾರ್ಥನೆ ಮಾಡಿದಾಗ ಕೃಷ್ಣನ ಹತ್ರ ಓಡೋಡಿ ಬರ್ತಾರೆ. ಆಗ ಕೃಷ್ಣ ಸತ್ಯಭಾಮನ ಕರೆದುಕೊಂಡು ಬಂದು ಯುದ್ಧಕ್ಕೆ ಬಂದು ನಿಂತು ಈ ಒಂದು ನರಕಾಸುರನ ಕೊಲ್ಲುವಂತಹ ಒಂದು ಹಬ್ಬನೇ ದೀಪಾವಳಿ ಅಮಾವಾಸ್ಯೆಯಾಗಿ ಆಗುತ್ತೆ. ಅದಕ್ಕೆ ಅದನ್ನ ನರಕ ಚತುರ್ದಶಿ ಅಂತಾನೂ ಕೂಡ ಕರೆಯೋದು. ಅಂದ್ರೆ ಚತುರ್ದಶಿಯಿಂದ ಶುರುವಾಗುವಂತಹ ಹಬ್ಬ ಇದು. ಹಾಗಾಗಿ ನರಕ ಚತುರ್ದಶಿಯಿಂದ ಶುರುವಾಗುವಂತಹ ಹಬ್ಬ ಯಮದ್ವಿತೀಯದಲ್ಲಿ ಮುಗಿಯುತ್ತೆ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ಹಬ್ಬಗಳಿಗೂ ವಿಶೇಷ ಆಚರಣೆ ಇದ್ದೇ ಇರುತ್ತೆ ಮೇಡಮ್. ನಮ್ಮ ಹಿಂದಿನ ಪೂರ್ವಿಕರು ಒಂದೊಂದು ಹಬ್ಬ ಮಾಡಿದಂದ್ರೆ ಪ್ರತಿಯೊಂದಕ್ಕೂ ಅದಕ್ಕೊಂದು ವಿಶೇಷತೆ ಮತ್ತೆ ಅದಕ್ಕೆ ಒಂದು ವಿಶೇಷ ಗಮ್ಯವನ್ನು ಕೂಡ ಕೊಟ್ಟಿದ್ದಾರೆ, ಆದ್ಯತೆ ಕೂಡ ಇದೆ ಅದಕ್ಕೆ. ಹಾಗಾಗಿ ಈ ಒಂದು ದೀಪಾವಳಿ ಅಮಾವಾಸ್ಯೆ ಏನಂತಂದ್ರೆ ಯಾರು 16 ಸ್ತ್ರೀಯರು ಕತ್ತಲಲ್ಲಿ ಇದ್ರೋ ಅವರಿಗೆ ಶ್ರೀಕೃಷ್ಣ ಪರಮಾತ್ಮ ಬಂದು ದಾರಿನ ತೋರಿಸ್ತಾನೆ. ಅಂದ್ರೆ ಆ ನರಕಾಸುರನ ಸಾಯಿಸಿ ಅವತ್ತಿನ ದಿವಸ ಸಂಹಾರ ಮಾಡಿ ಅವತ್ತಿನ ಬೆಳಕಿನ ದೀಪಾವಳಿನ ಹಚ್ಚಿ ನಮ್ಗೆ ಅಂಧಕಾರದಲ್ಲಿ ಕಷ್ಟದಲ್ಲಿ ಇರೋರಿಗೆಲ್ಲ ಶ್ರೀಕೃಷ್ಣ ಪರಮಾತ್ಮ ಖಂಡಿತ ಕಾಪಾಡ್ತೇನೆ ಅನ್ನೋದಕ್ಕೆ ಈ ನರಕ ಚತುರ್ದಶಿನೇ ಸಾಕ್ಷಿಯಾಗತ್ತೆ. ಹಾಗಾಗಿ ಈ ದೀಪಾವಳಿ ಅಮಾವಾಸ್ಯೆ 20ನೇ ತಾರೀಕಿಗೆ ಶುರು ಆಗುತ್ತೆ. 20ನೇ ತಾರೀಕಲ್ಲಿ ಶುರುವಾಗುವಂತಹ ಬೆಳಿಗ್ಗೆ ಶುರು ಆದ್ರೆ ಇದು 21ನೇ ತಾರೀಕು ಮಧ್ಯಾಹ್ನದವರೆಗೂ ಅಮಾವಾಸ್ಯೆ ಇರುತ್ತೆ. ಯಾಕಂದ್ರೆ ಅವತ್ತಿನ ದಿನ ಸಂಜೆ ಪೂಜೆ ಮಾಡೋರು ಇರ್ತಾರೆ, ಬೆಳಿಗ್ಗೆ ಪೂಜೆ ಮಾಡ್ತಾರೆ, ಕೂಡ ಲಕ್ಷ್ಮೀ ಪೂಜೆನ ಕೂರಿಸ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಇತ್ತೀಚಿನ ದಿನಗಳಲ್ಲಿ ಬಂದಿದ್ದು. ಮತ್ತು ದೀಪಾವಳಿಯಲ್ಲೇ ಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ರು. ಹಾಗಾಗಿ ದೀಪಾವಳಿ ಹಬ್ಬ ದಿವಸ ಮನೆಗಳಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡುವಂಥದ್ದು ಅಥವಾ ವಾಹನಗಳನ್ನ ಪೂಜೆ ಮಾಡುವಂಥದ್ದು, ಜೊತೆಗೆ ಅಂಗಡಿಗಳು, ಮೇನ್ ಅಂಗಡಿಗಳು ಯಾರೆಲ್ಲ ಇರುತ್ತೆ ಅಂತವ್ರು ತುಂಬಾ ಚೆನ್ನಾಗಿ ಪೂಜೆನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ದೀಪಾವಳಿ ಹಬ್ಬ ಅನ್ನೋದೇ ಒಂದು ವಿಶೇಷವಾದ ಮಹತ್ವ ಇರೋದ್ರಿಂದ ಈ ದೀಪಾವಳಿ ಹಬ್ಬನ ಯಥೇಚ್ಛವಾಗಿ ಲಕ್ಷ್ಮಿ ಹಬ್ಬ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಯಾಕೆಂದ್ರೆ ನರಕ ಚತುರ್ದಶಿ ಶುರುವಾಗುವಂತಹ ಈ ಹಬ್ಬ ಧನ ತ್ರಯೋದಶಿ ಅಂತ 2ನೇ ದಿನ ಏನ್ ಕರಿತೀವಿ ನೋಡಿ. ದನ ಅಂತ ಅಂದ್ರೆ ಅವತ್ತು ನೀರು ಕೂಡ ಸಂಗ್ರಹಣೆ ಮಾಡೋ ಹಬ್ಬ ಅಂತ ಕರಿತೀವಿ. ಧನ ಸಂಗ್ರಹಣೆ ಮಾಡುವಂತ ಒಂದು ಹಬ್ಬ ಆಗಿ ಅವತ್ತಿನ ಕೂಡ ಲಕ್ಷ್ಮೀ ಪೂಜೆ ಮಾಡೋರು ಇದ್ದೇ ಇರ್ತಾರೆ. ಇನ್ ಕೆಲವರು ದೀಪಾವಳಿ ಅಮಾವಾಸ್ಯೆ ದಿವಸ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡ್ತಾರೆ. ಹಾಗಾಗಿ ಮನೆಗೆ ಬಂದ ಮಹಾಲಕ್ಷ್ಮಿ ಹೋಗ್ಬಾರ್ದು ಅಂತ ಅಂದ್ರೆ ನಾವು ಪೂಜೆ ಮಾಡುವಂತಹ ವಿಧಿವಿಧಾನ ಮತ್ತೆ ನಾವು ಪೂಜೆ ಮಾಡಿರುವಂತಹ ಒಂದು ಲಗ್ನ ಏನಿದೆ ಅದು ಕೂಡ ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ. ಸೊ ಹಾಗಿದ್ರೆ ಈ ಒಂದು ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದಾದ್ರೆ ಯಾವ ಸಮಯದಲ್ಲಿ ಮಾಡ್ಬೇಕು? ಹಾಗೆ ಈ ಒಂದು ದೀಪಾವಳಿ 2 ದಿನ ಅಮಾವಾಸ್ಯೆ ಇದೆ. ಸೊ ಹಾಗಿದ್ರೆ ಸರಿಯಾದ ಸಮಯ ಅಂತಂದ್ರೆ ಯಾವಾಗ? ದೀಪಾವಳಿ ಹಬ್ಬವನ್ನ ನಾವು ಲಕ್ಷ್ಮಿ ಲಗ್ನ ಇಂಪಾರ್ಟೆಂಟ್ ಅಂತ ಕೇಳ್ತೀವಿ. ನೋಡಿ, ನಮ್ಮ ಮನೆಗೆ ಬರುವಂತಹ ಮಹಾಲಕ್ಷ್ಮಿ ಸ್ಥಿರವಾಗಿ ಉಳಿಬೇಕು. ಕೆಲವು ಯಾವ್ದೋ ಟೈಮು ಬ್ರಾಹ್ಮಿ ಮುಹೂರ್ತ ಹಂಗೆ ಅಂತ ಹೇಳಿ ಪೂಜೆ ಮಾಡ್ಬಿಡ್ತಾರೆ. ಬಟ್ ನಾನೇನ್ ಹೇಳುದು ಅಂತ ಅಂದ್ರೆ ಯಾವ ಲಗ್ನಗಳಿರುತ್ತಲ್ಲ ಚರ ಸ್ಥಿರ ದ್ವಿ ಸ್ವಭಾವ ಅಂತ ಇರುತ್ತೆ, ಲಗ್ನಗಳು ಅಂತ ಇಂಪಾರ್ಟೆಂಟ್ ಇರುತ್ತೆ. ಹಂಗಾಗಿ ಏನಾಗುತ್ತೆ, ಲಗ್ನ ಅಂತ ಬಂದಾಗ ಚರ ಸ್ಥಿರ ದ್ವಿ ಸ್ವಭಾವ ಅಂತ ಇರುತ್ತೆ. ಆಗ ನಾವು ಲಕ್ಷ್ಮಿ ನಮ್ಮಲ್ಲಿ ಇರ್ಬೇಕಂದ್ರೆ ಯಾವ ಲಗ್ನದಲ್ಲಿ ಕೂರಿಸ್ಬೇಕು? ಸ್ಥಿರದಲ್ಲೇ ಕೂರಿಸ್ಬೇಕಲ್ವಾ. ಸ್ಥಿರತೆ ಅಂತ ಏನು? ಸ್ಥಿರ ರಾಶಿ ಅಲ್ಲೇ ಉಳಿಬೇಕು. ಚರ ಬಂದ್ರೆ ಮೂವ್ಮೆಂಟ್ ಆಗ್ತಾಳೆ. ದ್ವಿ ಸ್ವಭಾವ ಅಂದ್ರೆ ಎರಡಲ್ಲೂ ಇರ್ತಾಳೆ, ಚರ ಮತ್ತೆ ಸ್ಥಿರದಲ್ಲೂ ಕುಳಿತಿರ್ತಾಳೆ. ಹಾಗಾಗಿ ಈ ಲಗ್ನ ಇಂಪಾರ್ಟೆಂಟ್ ಆಗಿರೋದ್ರಿಂದ 20ನೇ ತಾರೀಕು ಯಾರ ಮಾಡ್ತಾರೆ ಸಂಜೆ ಪೂಜೆ ಅಂತ ಅನ್ನೋದಾದ್ರೆ ಇವರಿಗೆ 20ನೇ ಅಮಾವಾಸ್ಯೆ ಬೆಳಗ್ಗೆನೆ ಶುರು ಆಗಿರುತ್ತೆ 20ನೇ ತಾರೀಕು. ಸೊ ಆ 20ನೇ ತಾರೀಕು ಸಂಜೆ ಪೂಜೆ ಮಾಡೋರಿಗೆ 7:30ರಿಂದ 7 8 ಗಂಟೆ 8 ಕಾಲವರೆಗೂ ಟೈಮ್ ಇರುತ್ತೆ. ವೃಷಭ ಲಗ್ನದಲ್ಲೇ ಕೂಡ ಪೂಜೆ ಮಾಡ್ಬೇಕು ಇವರು.
ಓಕೆ. ಸೊ ವೃಷಭ ಲಗ್ನದಲ್ಲಿ ಪೂಜೆ ಮಾಡಿದಾಗ ಏನಾಗುತ್ತೆ, 7:30 8 ಕಾಲ ಸಮಯಾವಕಾಶ ಇರುತ್ತೆ. ಅದೊಂದು ಸ್ಥಿರ ಲಗ್ನ ಅಂತ ಕರಿತೀವಿ. ಸೊ ವೃಷಭ ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ಮೋಸ್ಟ್ ಇವರಿಗೆ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗೋದು. ಓಕೆ. ಸೊ ವೃಷಭ ಲಗ್ನದಲ್ಲಿ ಇವ್ರು ಪೂಜೆ ಮಾಡೋದ್ರಿಂದ ಒಳ್ಳೆ ಫಲಾನುಫಲಗಳನ್ನ ವೀಕ್ಷಣೆ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ಯಾವ ಲಗ್ನ ಇಂಪಾರ್ಟೆಂಟ್ ಅಂತ ಅಂದ್ರೆ ನಾವು ಕೂರಿಸುವಂತಹ ಲಕ್ಷ್ಮಿ ಅಲ್ಲಿ ಸ್ಥಿರವಾಗಿ ಬಂದು ಕುಳಿತುಕೋಬೇಕು. ಆ ಮನೆ ಕಳಿಸದಲ್ಲೋ ಅಥವಾ ತಾನು ಮಾಡುವಂತಹ ಪೂಜೆಯ ಮನೆಯಲ್ಲಿ ಸ್ಥಿರವಾಗಿ ಉಳಿದಾಗ ಏನಾಗುತ್ತೆ, ನಮಗೆ ಸಕಲ ಇಷ್ಟೈಶ್ವರ್ಯಗಳು ಕೊಡೋಳು ಮಹಾಲಕ್ಷ್ಮಿನೇ ಆಗಿರೋದ್ರಿಂದ ನಾವು ಅಲ್ಲಿ ಉಳಿಸ್ಬೇಕಾಗತ್ತೆ. ಜೊತೆಗೆ ಈ ದೀಪಾವಳಿ ಏನು ಅಂತ ಅಂದ್ರೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ದೇವಿ 3 ದೇವಿಗಳು ಕೂಡ ನಮಗೆ ಅಲ್ಲಿ ತ್ರಿಕವರ್ಣ ಆಗಿರ್ತಾರೆ. 3 ಜನ ಸಂಪರ್ಕದಲ್ಲಿ ಬಂದಂತಹ ಮಹಾಲಕ್ಷ್ಮಿ ಅಲ್ಲಿ ಸರಸ್ವತಿ ಕೂಡ ಅವಳೇ ಆಗಿರ್ತಾಳೆ, ಲಕ್ಷ್ಮಿನೂ ಅವಳೇ ಆಗಿರ್ತಾಳೆ, ಪಾರ್ವತಿ ದೇವಿನೂ ಕೂಡ ಅವರೇ ಆಗಿರ್ತಾರೆ. ಹಾಗಾಗಿ ಈ ಒಂದು ತ್ರಿಕಾಲ ಸಂಭವ ಅಂತ ಏನ್ ಕರಿತೀವಿ, ಆ 3 ಒಂದು ದೇವತೆಗಳ ಸಂಪರ್ಕ ನಮ್ಮ ಜೀವನವನ್ನ ಏಳಿಗೆ ಮಾಡುವಂಥದ್ದೇ ದೀಪಾವಳಿ ಅಮಾವಾಸ್ಯೆ ಪೂಜೆ ಆಗಿರುತ್ತೆ. ಇದ್ರ ಜೊತೆಗೆ ನಾವು ಏನು ವೃಷಭ ಲಗ್ನದಲ್ಲಿ ಕೂರಿಸ್ತೀವಲ್ಲ, ಸೊ 3ನೇ ಮನೆಗೆ ಗುರು ಇರ್ತಾನೆ, ಜೊತೆಗೆ 11ನೇ ಮನೆ ಶನಿ ಇರ್ತಾನೆ, ಪಂಚಮದಲ್ಲಿ ಚಂದ್ರ ಶುಕ್ರ ಕೂತಿರ್ತಾನೆ. ಅಲ್ಲಿಗೆ ನಾನು ನಿಮ್ಗೆ ಹೇಳಿದ್ದೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಶುಕ್ರ ಅಂದ್ರೆ ಶುಕ್ರ ಮತ್ತೆ ಚಂದ್ರ ಇಬ್ರು ಸೇರಿದಾಗ ಮಾಲವಿ ಯೋಗ ಅಂತ ಕರಿತೀವಿ. ತುಂಬಾ ಮೋಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು. ಜೊತೆಗೆ 11ನೇ ಮನೆ ಶನಿ ಇದ್ದಾಗ ಏನಾಗುತ್ತೆ, ಲಾಭಕ್ಕೆ ಅವನೇ ಅಲ್ವಾ. ಸೊ ಶನಿ ಗುಡ್ ರಿಸಲ್ಟ್ ಎಲ್ಲವನ್ನೂ ಅವನೇ ಕೊಡೋದು. 10ನೇ ಮನೆಯನ್ನಾಗಿ 11ನೇ ಮನೆ ಅವನೇ ಇರೋದ್ರಿಂದ ನಿಮ್ಗೆ ಏನ್ ಕೊಡ್ತಾನಲ್ಲ, ಶನಿ ಲಾಭವನ್ನು ಯಥೇಚ್ಛ ಕೊಡೋದ್ರಿಂದ ವೃಷಭ ಲಗ್ನದಲ್ಲಿ ಯಾರೆಲ್ಲ ಪೂಜೆ ಮಾಡ್ತಾರೆ ಅವರು ಖಂಡಿತ ಈ ವರ್ಷ ಮಾಡಿ ನೋಡಿ ಯಥೇಚ್ಛವಾದ ಧನ ಸಂಪಾದನೆ ನಿಮ್ಗೆ ಆಗ್ತಾ ಹೋಗುತ್ತೆ. ಇನ್ನು ಬೆಳಿಗ್ಗೆ ಸಂಜೆ ಮಾಡ್ಬಿಡ್ತಾರೆ. ಸೊ ಬೆಳಿಗ್ಗೆ ಮಾಡೋರು ಇರ್ತಾರೆ, ಮಾರನೇ ಬೆಳಿಗ್ಗೆಗೆ ಮಾಡೋರು ಇರ್ತಾರೆ. ಸೊ ಅದು ಕನ್ಯಾ ಲಗ್ನದಲ್ಲಿ ಮಾಡೋದ್ರಿಂದ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ವೃಷಭ ಲಗ್ನ ಯಾವ ರಿಸಲ್ಟ್ ಕೊಡುತ್ತೋ ಕನ್ಯಾ ಲಗ್ನದಲ್ಲಿ ಮಾಡೋರು ಅದಕ್ಕಿಂತ ಯಥೇಚ್ಛವಾದ ಒಂದು ದುಪ್ಪಟ್ಟಾದಂತಹ ಒಂದು ಸಮಯ ಅಂತ ಹೇಳ್ಬೋದು. ಅಲ್ಲಿಗೆ 21ನೇ ತಾರೀಕು ಬೆಳಿಗ್ಗೆ ಮಾಡುವಂತಹ ಒಂದು ಪೂಜಾ ಸಮಯ ಏನಿದೆ ಅದು ಮೋಸ್ಟ್ ರಿಸಲ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ಬೆಳಗಿನ ಸಮಯ 5 ರಿಂದ 6 ಗಂಟೆಗೆ ಪೂಜೆಯನ್ನ ಮಾಡುವಂಥದ್ದು ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಜೊತೆಗೆ ಬೆಳಗಿನ ಜಾವದ ಪೂಜೆ, ಬೆಳಗ್ಗೆ ಬೇಗ ಎದ್ದು 5 ರಿಂದ 6 ಗಂಟೆ ಒಳಗಡೆ ಪೂಜೆ ಮುಗಿಸಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಒಂದು ಪದಾರ್ಥಗಳನ್ನು ಗಸಗಸೆ ಪಾಯಸ ಮಾಡಿಡುವಂಥದ್ದು, ಈ ತರ ಇಷ್ಟಾರ್ಥ ತಿಂಡಿಗಳನ್ನ ಮಾಡಿ ಅವಳಿಗೆ ಅರ್ಚನೆ ಮಾಡಿ ಸಂಕಲ್ಪ ಮಾಡಿ ದೀಪ ಹಚ್ಚಿ 5 ರಿಂದ 6 ಗಂಟೆ ಕನ್ಯಾ ರಾಶಿಯಲ್ಲಿ ಮಾಡೋದ್ರಿಂದ, ಯಾಕಂದ್ರೆ ಚಂದ್ರ ಶುಕ್ರ ಅಲ್ಲೇ ಇರ್ತಾನೆ. ಸೊ ಶುಕ್ರ ಚಂದ್ರ ಇಬ್ರು ಸೇರಿದಾಗ ಲಕ್ಷ್ಮೀ ಪಾರ್ವತಿ ಎಲ್ಲ ಅಲ್ಲೇ ಸೇರಿದಂಗಾಯ್ತು. ಶುಕ್ರ ನೀಚ ಆಗಿದ್ರು ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ಚಂದ್ರ ಮಾಲವೇ ಯೋಗ ಅಂತ ಏನ್ ಕರಿತೀವಿ, ಇದು ಮೋಸ್ಟ್ ರಿಸಲ್ಟ್. ಸಪ್ತಮಕ್ಕೆ ಶನಿ ಇರೋದ್ರಿಂದ 7ನೇ ಮನೆ ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಒಳ್ಳೆ ಫಲಿತಾಂಶವನ್ನ ನೋಡ್ಬೋದು. ಜೊತೆಗೆ 11ನೇ ಮನೆ ಗುರು ಮೇಡಮ್, 11 ಸಪ್ತಮಾಧಿಪತಿನೂ ಅವನೇ ಆಗಿ ಚತುರ್ಥಾಧಿಪತಿಯಾಗಿ 11ನೇ ಮನೆಯಲ್ಲಿ ಕೂರ್ತಿದ್ದಾನೆ ಅಂತ ಅಂದ್ರೆ ಯಾರೆಲ್ಲ ಮನೆ ಬೇಕು ಅಂತ ಇಷ್ಟಪಡ್ತಿದ್ದಾರೆ, ಅಥವಾ ನಾನು ವಾಹನ ಖರೀದಿ ಮಾಡ್ಬೇಕು ಅನ್ನೋರು, ಹೊಸ ಮನೆ ಬೇಕು ಅನ್ನೋರು, ಅಥವಾ ನನಗೆ ಹೊಸದ್ರಲ್ಲಿ ಏನಾದ್ರು ಸಕ್ಸಸ್ ಆಗ್ಬೇಕು ಅನ್ನೋರೆಲ್ಲ ಕೂಡ ಈ ಒಂದು 5 ರಿಂದ 6 ಗಂಟೆಯಲ್ಲಿ ಮಹಾಲಕ್ಷ್ಮಿನ ಕೂರಿಸಿ ಲಕ್ಷ್ಮಿನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಅವರಿಗೆ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗೇ ಆಗತ್ತೆ. ಹಾಗಾಗಿ 21ನೇ ತಾರೀಕು ಬೆಳಗಿನ ಜಾವ 5 ರಿಂದ 6 ಗಂಟೆಯಲ್ಲಿ ಕನ್ಯಾ ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ಮೋಸ್ಟ್ ಸಕ್ಸಸ್ ಅನ್ನ ನೋಡ್ತಾ ಹೋಗ್ತೀರಾ. ಅನ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡ್ಬೇಕು ಅಂತ ಅಂದ್ರೆ ನಾನು ಹೇಳಿದಂತಹ 2 ಲಗ್ನದಲ್ಲಿ ಪೂಜೆ ಮಾಡ್ತಾ ಹೋಗಿ ಮೋಸ್ಟ್ ಸೀಕ್ರೆಟ್ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಲಕ್ಷ್ಮಿ ಮಾಡುವಂತಹ ಪೂಜೆ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಯಾಕಂದ್ರೆ ಇದ್ರ ಟೈಮಲ್ಲಿ ಕುಬೇರ ಪೂಜೆನೂ ಕೂಡ ಮಾಡ್ತಾರೆ. ಸೊ ಆ ಪೂಜೆ ಮಾಡ್ಬೇಕಾದ್ರೆ ವಿಧಿವಿಧಾನಗಳೇನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸೊ ಹಾಗಿದ್ರೆ ಈಗ ಪೂಜೆನ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರಿ, ಹಾಗೆ ಪೂಜೆ ಮಾಡೋದಕ್ಕೂ ಒಂದು ವಿಧಿವಿಧಾನ ಅಂತ ಇರುತ್ತಲ್ಲ ಮ್ಯಾಮ್, ಹಾಗಿದ್ರೆ ಆ ಒಂದು ವಿಧಿವಿಧಾನ ಯಾವ ರೀತಿ ಅಂತ ತಿಳಿಸ್ಕೊಡಿ. ಓಕೆ ನೋಡಿ, ಕುಬೇರ ಯಂತ್ರ ಅಂತ ಎಲ್ಲರೂ ಕೇಳ್ತಿರ್ತೀರಿ, ಕುಬೇರ ಯಂತ್ರಗಳನ್ನ ಪೂಜೆ ಮಾಡಿ ಅಂತ. ಯಾಕಂದ್ರೆ ಲಕ್ಷ್ಮಿ ಟೈಮಲ್ಲಿ ಕುಬೇರನ ಪೂಜೆ ಮಾಡೋದ್ರಿಂದ ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಕುಬೇರ ಗೊತ್ತು ನಿಮ್ಗೆ, ಸಾಕ್ಷಾತ್ ಲಕ್ಷ್ಮಿ ಆದಂತಹ ಪತಿದೇವರಿಗೆ ಸಹಾಯವನ್ನ ಮಾಡುವಂತವ್ರು. ಹಾಗಾಗಿ ಏನಂತಾರೆ, ಯಾವ್ದೇ ನೀವು ಬ್ಯಾತರ ಮನೆಗೆ ಹೋಗಿ ನಮ್ಮ ಮನೆ ಕುಬೇರ ಬಂದಂಗ ಆಯ್ತಪ್ಪ ಅಂತ ನೋಡಿರ್ಬೇಕಲ್ವಾ. ಸೊ ಹಂಗೇನೆ ಕುಬೇರನ ಹೋಲಿಸ್ತೀವಿ ಅಂತ ಅಂದ್ರೆ ಅವನ ಎಷ್ಟು ಶ್ರೀಮಂತ, ಅವನ ಬತ್ತಳಿಕೆಯಲ್ಲಿ ಎಷ್ಟೆಲ್ಲ ಒಂದು ಅಷ್ಟೈಶ್ವರ್ಯಗಳು ತುಂಬಿರ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಕುಬೇರ ಯಂತ್ರವನ್ನ ಪೂಜೆ ಮಾಡೋದ, ರೆಡಿಮೇಡ್ ಕುಬೇರ ಯಂತ್ರಗಳು ಆನ್ಲೈನ್ ಅಲ್ಲೂ ಸಿಗ್ತಾ ಹೋಗುತ್ತೆ, ಅಥವಾ ನೀವೇ ಒಂದು ಚೀಟಿ ಬರೆದು ಕುಬೇರಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ನೋಡಿದ್ರೆ ಆ ಒಂದು ಯಂತ್ರವನ್ನ ಬಿಳಿ ಹಾಳೆ ಮೇಲೆ ಬರೆದು ಪೂಜೆ ಮಾಡೋದ್ರಿಂದ ಕೂಡ ನಮಗೆ ಸಿದ್ಧಿ ಆಗ್ತಾ ಹೋಗುತ್ತೆ. ಆದ್ರೆ ಕೆಲವು ವಿಧಿವಿಧಾನಗಳು ಲಕ್ಷ್ಮಿ ನಮ್ಮೆಲ್ಲ ಕುಳಿತುಕೋಬೇಕು ಅಂತ ಅಂದಾಗ ಏನಾದ್ರು ಒಂದು ಪ್ರೊಸೀಜರ್ ಮಾಡ್ಬೇಕಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ. ನೋಡಿ, ಲಕ್ಷ್ಮಿಗೆ ಇಷ್ಟವಾದಂತಹ ಒಂದು ವಸ್ತು ಅಂತಂದ್ರೆ ಕೆಂಪು ವಸ್ತ್ರ ಅಂತ ಕರಿತೀವಿ. ಆ ರೀತಿ ಒಂದು ಕೆಂಪು ರವಿಕೆಯನ್ನು ತಗೊಳ್ಳಿ. ಯಾಕೆಂದ್ರೆ ಕೆಂಪು ಬಣ್ಣದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತೀವಿ, ದುರ್ಗಾದೇವಿ ಕೂಡ ಇರ್ತಾಳೆ, ಸರಸ್ವತಿ ದೇವನು ಕೂಡ ಇರ್ತಾಳೆ. ಆಗ ಕೆಂಪು ರವಿಕೆ ಬಟ್ಟೆಯನ್ನ ತಗೊಂಡು, ಒಂದು ವಸ್ತ್ರವನ್ನು ತಗೊಂಡು ಅದಕ್ಕೆ 6 ಬಟ್ಲಡಿಕೆ, 6 ಏಲಕ್ಕಿ, 6 ಗೋಮತಿ ಚಕ್ರ, ಹಾಗೆ 6 ಕವಡೆಗಳು
ಏನು ಹಳದಿ ಕೊಡೆಗಳಂತ ಬರುತ್ತಲ್ಲ ಅದು, ಹಾಗೆ 5 ರೂಪಾಯಿದು 5 ರೂಪಾಯಿದ ಒಂದು ಕಾಯಿನು 1 ರೂಪಾಯಿದ ಒಂದು ಕಾಯಿನ ಒಳಗಡೆ ಹಾಕೋದು, ಜೊತೆಗೆ 6 ಧನಿಯಾ ಕಾಳು ಹಾಕೋದು, 6 ಚಕ್ಕೆ ಅದರೊಳಗಡೆ ಹಾಕಬೇಕು, 6 ಲವಂಗವನ್ನು ಅದರೊಳಗಡೆ ಹಾಕಬೇಕು, ಜೊತೆಗೆ ಬಿಳಿ ಅವರೆಕಾಳು ಅಂತ ಸಿಗುತ್ತೆ, ಆ ಬಿಳಿ ಅವರೆಕಾಳನ್ನು ಅದರೊಳಗಡೆ ಹಾಕಬೇಕಾಗತ್ತೆ. ಈ ರೀತಿ ಹಾಕಿ ಬಂದಂತಹ ಪೂಜೆ ಮಾಡಿದಂತಹ ಸಮಯದಲ್ಲಿ ಎಲ್ಲವನ್ನು ಸಂಕಲ್ಪ ಮಾಡಿ ಒಂದು ಕುಬೇರ ಯಂತ್ರವನ್ನು ಅದರೊಳಗಡೆ ಇಟ್ಟು, ನಮ್ಗೆ ಏನಾಗುತ್ತೆ ಒಂದು 5 ರೂಪಾಯಿ ಒಂದು ಕಾಯಿನ 1 ರೂಪಾಯಿ ಕಾಯಿನ ಒಳಗಡೆ ಇಟ್ಟು, ಇನ್ನೊಂದು ಸ್ವಲ್ಪ ಅನುಕೂಲತೆ ಇದೆ ಅಂದ್ರೆ ಒಂದು ಬೆಳ್ಳಿ ಕಾಯಿನು ಮತ್ತೆ ಒಂದು ಗೋಲ್ಡ್ ಕಾಯಿನ್ ಕೂಡ ಅದರೊಳಗಡೆ ಇಡ್ಬೋದು. ಅನುಕೂಲತೆ ಇದೆ ಅನ್ನೋರು, ಅನುಕೂಲತೆ ಇಲ್ಲ ಅನ್ನೋರು ಇಷ್ಟು ಮಾಡಿದ್ರು ಕೂಡ ಲಕ್ಷ್ಮಿ ಖಂಡಿತ ಪ್ರಾಪ್ತಿ ಆಗ್ತಾರೆ. ಸೊ ಸಾಕ್ಷಾತ್ ಶ್ರೀ ನಾರಾಯಣ ಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಾ ಆ ಒಂದು ಕೆಂಪು ಬಟ್ಟೆ ಗಂಟನ್ನ ಕಟ್ಟಿ ಇಟ್ಬಿಟ್ಟು, ನನಗೇನೆಲ್ಲ ಹೇಳಿದ ಅಷ್ಟು ವಸ್ತ್ರಗಳು ಎಲ್ಲಾ ಗಂಟೆಗೆ ಶಾಪ್ಗಳಲ್ಲೂ ಸಿಗುತ್ತೆ. ಇದಕ್ಕೊಂದು ಸ್ವಲ್ಪ ಪನ್ನೀರ್ ರೋಸ್ ಅಂತ ಏನ್ ಕರಿತೀವಿ, ಅಂದ್ರೆ ಪನ್ನೀರಾರು ಸಿಂಪಡಿಸ್ಬೇಕು, ಅಥವಾ ರೋಸ್ ಅಂತ ಬರುತ್ತೆ ಪೆಟಲ್ಸ್ಗಳು, ಅದನ್ನಾದ್ರೂ ಒಂದ್ ಸ್ವಲ್ಪ ಅದರೊಳಗಡೆ ಹಾಕ್ಬೇಕಾಗತ್ತೆ. ಇಷ್ಟನ್ನು ಹಾಕಿ ಗಂಟು ಕಟ್ಟಿ ಅದ್ರ ಮೇಲೆ ಮಲ್ಲಿಗೆ ಹೂವನ್ನ ಇಟ್ಬಿಟ್ಟು ನಾನು ಹೇಳುವಂತಹ ಒಂದು ಮಂತ್ರವನ್ನ ಸಾಧ್ಯ ಆದ್ರೆ 21 ಬಾರಿ ಜಪಿಸಿ, ಇಲ್ಲಾಂದ್ರೆ 108 ಬಾರಿ ಜಪಿಸಿ, ಅಥವಾ 1000 ಗಟ್ಲೆ ಕೂಡ ಜಪ ಮಾಡ್ತಾ ಹೋಗ್ಬೋದು. ಸಿದ್ಧಿ ಮಾಡ್ಕೊಂಡ್ರೆ ಗುಡ್ ರಿಸಲ್ಟ್ ಅಂತ ಕೇಳ್ತೀವಿ. ಹಾಗಾಗಿ ಆ ಒಂದು ಮಂತ್ರವನ್ನ ಕೆಂಪು ಬಟ್ಟೆನ ಗಂಟು ಮಾಡಿಬಿಟ್ಟು, ಏನು ನೀವು ಪೂಜೆ 5 ರಿಂದ 6 ಗಂಟೆ ಸಂಜೆ ಗೋಧೂಳಿ ಸಮಯ ಬೆಳಗಿನ ಜಾವ ಮಾಡುವಂಥದ್ದು, ಮತ್ತೆ ಸಂಜೆ ರಾತ್ರಿ 7:30 ರಿಂದ 8 ಕಾಲವರೆಗೂ ಏನು ಪೂಜೆ ಮಾಡ್ತಿರಲ್ಲ ಆ ಒಂದು ಗಂಟನ್ನ ಕೈಯಲ್ಲಿ ಈ ಮಂತ್ರವನ್ನ ಪಠಿಸಿ ತಗೊಂಡೋಗಿ ನಿಮ್ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟೋದು, ಅಥವಾ ಎಲ್ಲೋ ಒಂದ್ ಕಡೆ ಗೋಲ್ಡ್ ತಿಜೋರಿ ಇಟ್ಟೇ ಇಟ್ಟಿರ್ತೀರ. ಅವ್ರು ಇದನ್ನ ಮಾಡೇ ಸಕ್ಸಸ್ ಅನ್ನ ನೋಡಿರ್ತೀವಿ. ಲಕ್ಷ್ಮಿಗೆ ಸಂಬಂಧಪಟ್ಟಂತ ವಸ್ತುಗಳು ಏನ್ ಬೇಕಾದ್ರೂ ಹಾಕ್ಬೋದು, ಕ್ರಿಸ್ಟಲ್ಸ್ ಹಾಕ್ಬೋದು, ಆಮೆ ಹಾಕ್ಬೋದು, ಚಿಕ್ಕದ ಆಮೆಗಳು ಸಿಗತ್ತೆ, ಮತ್ತೆ ಸಣ್ಣ ಸಣ್ಣ ಆನೆ ಗಜಲಕ್ಷ್ಮಿ ಅಂತ ಕರಿತೀವಿ. ಸೊ ಹಂಗಾಗಿ ಆ ಚಿಕ್ಕ ಆನೆಗಳನ್ನು ಕೂಡ ಹಾಕುವಂಥದ್ದು, ಲಕ್ಷ್ಮಿಗೆ ಸಂಬಂಧಪಟ್ಟಂತ ಅಷ್ಟು ವಸ್ತುಗಳನ್ನ ಜೊತೆಗೆ ನೀವು ಮಾಡ್ಬೇಕಾಗಿದೆ ಅಂದ್ರೆ ಗರಿಕೆ, ಹಸಿರು ಗರಿಕೆನ ತಂದು ಅದ್ರ ಜೊತೆಗೆ ಹಾಕೋದ್ರಿಂದ ಕೂಡ ಬುಧ ಕೂಡ ಸಾಕ್ಷಾತ್ ನಾರಾಯಣ ಜೊತೆ ಹೃದಯವಾಸಿನಿ ಅಂತ ಏನಾದ್ರು ಕೇಳಿದ್ರೆ ಹೃದಯ ಕಮಲವಾಸಿನಿ ಅಂತಾನೆ ನಾವು ಕರಿತೀವಿ. ಹಾಗಾಗಿ ಹೃದಯದಲ್ಲಿ ಕುಳಿತಿರುವಂತಹ ಮಹಾಲಕ್ಷ್ಮಿ ನಮಗೆ ಕೊನೆವರೆಗೂ ಪ್ರಾಪ್ತಿ ಆಗ್ಬೇಕು ಅಂತ ಅಂದ್ರೆ ಒಂದು ಚಿಕ್ಕ ಗರಿಕೆಯನ್ನು ಕೂಡ ತಗೊಂಡು ಬಂದು ಒಂದು 5 ಗರಿಕೆ ಅದರೊಳಗಡೆ ಹಾಕಿ ಮಿಶ್ರಣ ಮಾಡ್ಬೇಕು. ಇಷ್ಟನ್ನು ಹಾಕಿ ಗಂಟು ಕಟ್ಟಿ ನಾನು ಹೇಳುವಂತಹ ಒಂದು ಮಂತ್ರವನ್ನ ಪಠಿಸ್ತಾ ಹೋಗಿ ಆ ಮಂತ್ರ ಹೇಳ್ತಾ ಹೋಗೋಣ. ನಾನು ಹೇಳುವಂತಹ ಈ ಮಂತ್ರವನ್ನ ಗಂಟನ ಕೈಯಲ್ಲಿ ಹಿಡಿಬೇಕು. ಆ ಗಂಟನ್ನ ಹಿಡಿದು ಸಾಧ್ಯವಾದ್ರೆ 21 ಬಾರಿ, ಇಲ್ಲಾಂದ್ರೆ 108 ಬಾರಿ, ಅಥವಾ 1000 ಲಕ್ಷಗಟ್ಟಲೆ ನಿಮ್ಮ ಅನುಕೂಲತೆ ನೋಡ್ಕೊಳ್ಳಿ. ಬಟ್ ಅಟ್ಲೀಸ್ಟ್ 21 ಬಾರಿನಾರು ನೀವು ಜಪಿಸ್ಬೇಕಾಗತ್ತೆ. ನೀವು ಹೇಳುವಂತಹ ಮಂತ್ರ ಓಂ ರೀಂ ಶ್ರೀ ಕ್ಲೀಂ ಮಹಾಲಕ್ಷ್ಮಿ ಪುನಃ ಮಮ ಗೃಹೆ ಆಗಚ್ಚ ಆಗಚ್ಚ ರೀಂ ನಮಃ. ನೋಡಿ, ಓಂ ರೀಂ ಶ್ರೀಂ ಕ್ಲೀಂ ಏನಿದೆ ಅದೊಂದು ಬೀಜಾಕ್ಷರಿ ಮಂತ್ರ. ಅದರಿಂದ ತಾಯಿನ ಕರೆದಾಗ ಓಡೋಡಿ ಬರ್ತಾಳೆ ಅಂತ ಹೇಳ್ತೀವಿ. ಜೊತೆಗೆ ಈ ಓಂ ರೀಂ ಶ್ರೀಂ ಕ್ಲೀಂನ ಹೇಳಿದಾಗ ನಮ್ಮಲ್ಲಿರುವಂತಹ ಆಜ್ಞಾ ಚಕ್ರ, ಸಹಸ್ರಾರು ಚಕ್ರ, ಪ್ರತಿಯೊಂದು ಸಪ್ತ ಚಕ್ರಗಳು ಕೂಡ ಆಕ್ಟಿವ್ ಆಗೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ಮಹಾಲಕ್ಷ್ಮಿನ ಮನೆ ಬಿಟ್ಟು ಹೋಗಿರುವಂತಹ ಮಹಾಲಕ್ಷ್ಮಿನ ಪುನಃ ಅಂದ್ರೆ ಮತ್ತೆ ಕರೆಯೋದು ಅಂತ. ಮಮ ಗೃಹೆ ಅಂದ್ರೆ ನನ್ನ ಮನೆಗೆ, ನನ್ನ ಮನಸ್ಸಿಗೆ ನೀನು ವಾಪಸ್ ಬಾ ಅಂತ ಕರೆಯೋದು. ಸೊ ಹಾಗಾಗಿ ಮಮ ಗೃಹೆ ಆಗಚ್ಚ ಆಗಚ್ಚ ರೀಂ ನಮಃ, ಮತ್ತೆ ಮತ್ತೆ ಬಾ ಅಂತ ಕರೆದು ಅವಳನ್ನ ಈ ಮಂತ್ರದಿಂದ ಜಪಿಸೋದ್ರಿಂದ ಬಹಳಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಮಹಾಲಕ್ಷ್ಮಿ ಖಂಡಿತ ಈ ಒಂದು ಬೀಜಾಕ್ಷರಿ ಮಂತ್ರದಲ್ಲೇ ಇರ್ತಾಳೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಮಂತ್ರ ಪಠನೆ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ದೇವತೆಗಳನ್ನ ನಾವು ಮಂತ್ರಗಳಿಂದಾನೇ ಜಪಿಸಿ ಆಕ್ಟಿವ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ಈ ಮಂತ್ರ ಪಠನೆ ಮಾಡ್ತಾ ಬನ್ನಿ. ಜೊತೆಗೆ ನಾನು ಹೇಳಿದ ಲಗ್ನದಲ್ಲಿ ಲಕ್ಷ್ಮಿಯನ್ನು ಕೂರಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ದೀಪಾವಳಿ ಅಮಾವಾಸ್ಯೆ ದಿವಸ ಲಕ್ಷ್ಮಿ ಸ್ಥಿರವಾಗಿ ಉಳಿಲಿ. ಮುಂದಿನ ವರ್ಷ ಬರುವಂತಹ ಏಳಿಗೆಗಳನ್ನ ನೀವು ನೋಡ್ತಾ ಹೋಗ್ಬೋದು. ಈ ಲಗ್ನ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಲಗ್ನದಲ್ಲೇ ನಿಮ್ಮ ಲಕ್ಷ್ಮಿನ ಕೂರಿಸ್ತಾ ಬನ್ನಿ. ತುಂಬಾ ಒಳ್ಳೆಯ ಕೆಲಸ ಕಾರ್ಯಗಳು ಆಗ್ತಾ ಹೋಗೋದನ್ನ ನೀವೇ ಕಾಮೆಂಟ್ ಮಾಡ್ತೀರಾ. ಓಕೆ, ಸೊ ಹಾಗಿದ್ರೆ ಇಷ್ಟೊತ್ತು ಪೂಜೆ ವಿಧಿವಿಧಾನಗಳ ಬಗ್ಗೆ ತಿಳಿಸ್ಕೊಟ್ರಿ. ಈ ದೀಪಾವಳಿಯ ದಿನದಂದು ಯಾವ ರಾಶಿಗೆ ಅದೃಷ್ಟನ ತಂದ್ಕೊಟ್ಟಿದೆ? ಸೊ ದೀಪಾವಳಿ ಧಮಾಕ ಅಂತಂದ್ರೆ ಅದು ಯಾವ ರಾಶಿಗಳನ್ನ, ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ದೀಪಾವಳಿಗೆ ಪ್ರಥಮವಾಗಿ ಹೇಳಬೇಕು ಅಂತ ಅಂದ್ರೆ ಮೋಸ್ಟ್ ರಿಸಲ್ಟ್ ವೃಷಭ ರಾಶಿಯವರಿಗೆ ಸಖತ್ ಪವರ್ಫುಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಗುರು ದ್ವಿತೀಯದಿಂದ 3ನೇ ಮನೆಗೆ ಹೋಗ್ತಾ ಇದ್ದಾನೆ. ಸೊ ಅವ್ರಿಗೂ ಒಳ್ಳೆ ರಿಸಲ್ಟು. ಮಿಥುನ ರಾಶಿಯವ್ರಿಗೂ ರಾಶಿಯನ್ನೇ ಬಿಟ್ಟು ಧನಸ್ಥಾನಕ್ಕೆ ಗುರು ಬರ್ತಾರಿಂದ ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಅಂತ ಹೇಳ್ತಾ ಹೋಗ್ಬೋದು. ಜೊತೆಗೆ ಕನ್ಯಾ ರಾಶಿಯವರಿಗೆ ಧಮಾಕ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮೋಸ್ಟ್ ಧಮಾಕ ಅವರಿಗೆ ಈ ಒಂದು ದೀಪಾವಳಿ ಅಮಾವಾಸ್ಯೆ. ಯಾಕೆಂದ್ರೆ 11th ಹೌಸಿಗೆ ಗುರು ಬರೋದ್ರಿಂದ ಅದು ಪುನರ್ವಸು ನಕ್ಷತ್ರದಲ್ಲಿ ಕಟಕ ರಾಶಿಯ ಸ್ವಂತ ಮನೆ, ಕಟಕ ರಾಶಿಯ ಉಚ್ಚ ನಕ್ಷತ್ರದಾಗೆ ಉಚ್ಚ ರಾಶಿಯಾಗೆ ಗುರು ಕುಳಿತುಕೊಳ್ಳೋದ್ರಿಂದ ಮೋಸ್ಟ್ ರಿಸಲ್ಟ್ ಪುನರ್ವಸು ನಕ್ಷತ್ರದಲ್ಲಿ ಗುರು ಬರೋದ್ರಿಂದ ಕನ್ಯಾ ರಾಶಿಗೆ ಒಂದು ಗೋಲ್ಡನ್ ಧಮಾಕ ಅಂತಾನೆ ಹೇಳ್ಬೋದು.
ಇನ್ನು ತುಲಾ ರಾಶಿಗೂ ಕೂಡ ಅದು ಭಾಗ್ಯಾಧಿಪತಿಯಾಗಿ 10ನೇ ಮನೆಗೆ ಬರ್ತಾರಲ್ಲ ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಏನೆಲ್ಲ ನೋಡಿರ್ತಾರಲ್ಲ ಅವ್ರಿಗೂ ಕೂಡ ಇದು ಒಂದು ಒಳ್ಳೆ ಗುಡ್ ರಿಸಲ್ಟ್ ಅಂತಾನು ಕೂಡ ಹೇಳ್ತಾ ಹೋಗ್ಬೋದು. ಇದ್ರ ಜೊತೆಗೆ ಮಕರ ರಾಶಿಯವರಿಗೆ 50-50% ಅಂತಾನು ಹೇಳ್ತಾ ಹೋಗ್ಬೋದು. ಆದ್ರೆ ತುಂಬಾ ಚೆನ್ನಾಗಾಗ್ಬಾರ್ದು ಮೀನರಾಶಿಯವರಿಗೆ. ಸೊ ಮೀನರಾಶಿಯವ್ರಿಗೂ ಅಲ್ಟಿಮೇಟ್ ಟೈಮು, ಯಾಕಂದ್ರೆ ಇಷ್ಟು ವರ್ಷ 2.5 ವರ್ಷ 3 ವರ್ಷದ ಕಷ್ಟಗಳು ನೋಡಿದ್ರಲ್ಲ, ಈ ಒಂದು ದೀಪಾವಳಿ ಅವ್ರನ್ನೆಲ್ಲ ಯಾರೆಲ್ಲ ಕತ್ತಲಲ್ಲಿ ಇದ್ರು ಅವ್ರನ್ನೆಲ್ಲ ಬೆಳಕಿಗೆ ಕರ್ಕೊಬರುವಂತ ರಾಶಿಗಳು ಇದೆಲ್ಲ ಆಗುತ್ತೆ. ಮೀನ ರಾಶಿಯವ್ರಿಗೆ ಇದು ಒಂದು ಗೋಲ್ಡನ್ ಬಜಾರ್ ಅಂತಾನೆ ಹೇಳ್ಬೋದು. ಇನ್ನು ಉಳಿದ ರಾಶಿಗಳು 50-50, ಎದುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಿಮ್ಮ ದಶಾಭುಕ್ತಿ ಇಂಪಾರ್ಟೆಂಟ್ ವೀಕ್ಷಕರೇ ಅಂತ ಹೇಳಿ. ನಿಮ್ಮ ದಶಾಭುಕ್ತಿಯ ಆಧಾರದ ಮೇಲೆ ಯಾವಾಗ್ಲೂ ಲಕ್ಷ್ಮಿ ಸ್ಥಿರವಾಗಿ ಉಳಿತಾಳೆ. ಹಾಗಂತ ಭಯ ಪಡೋದು ಉಳಿದ ರಾಶಿಗಳಿನ ಅವಶ್ಯಕತೆ ಇಲ್ಲ. ಸಾಕ್ಷಾತ್ ನಮ್ಮ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಾ ಬನ್ನಿ, ನಾನು ಹೇಳಿದ ಮಂತ್ರವನ್ನ ಜಪಿಸ್ತಾ ಬನ್ನಿ. ಏನಿಲ್ಲ ಅಂದ್ರೂ ನಿಮ್ಗೆ ಯಾವ ವಸ್ತುಗಳು ತರಕ್ಕಾಗಿಲ್ಲ ಅಂತ ಅಂದ್ರೂ ನಿಮ್ಮ ಅಂಗೈಯಲ್ಲೇ ಇರುವಂತಹ ಒಂದು ಶುಕ್ರ ಪರ್ವಕ್ಕೆ ಈ 24 ಅನ್ನೋ ನಂಬರ್ ಬರ್ಕೊಳ್ಳಿ, ಇಲ್ಲ 15 ಅಂತ ಬರ್ಕೊಳ್ಳಿ, ಇಲ್ಲ 6 ಅನ್ನೋ ಪೆನ್ನ ಗ್ರೀನ್ ಪೆನ್ನಲ್ಲಿ ಬರ್ಕೊಂಡು ನಾನು ಹೇಳಿದಂತಹ ಮಂತ್ರವನ್ನ ಈ ತರ ಜಪಿಸ್ತಾ ಬರೋದು ಕೈ ಹಿಡ್ಕೊಂಡು. ಯಾಕಂದ್ರೆ ಶುಕ್ರ ಪರ್ವ ಅನ್ನೋದೇ ನೋಡಿ, ಯಾರಿಗೆ ಈ ಶುಕ್ರ ಪರ್ವದಲ್ಲಿ ಹುಬ್ಬಿರುತ್ತೋ ಅವ್ರಿಗೆ ಮೋಸ್ಟ್ ರಿಸಲ್ಟ್ ಸಿಗುತ್ತೆ ಅಂತೀವಿ. ಹಾಗಾಗಿ ನಮ್ಮ ಅಂಗೈಯಲ್ಲೇ ಸಕಲ ದೇವತೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ್ದನ್ನ ಪ್ರಾರ್ಥನೆ ಮಾಡ್ತೀವಿ? ಸೊ ಅಂಗೈ ಹಿಡಿದೇ ತಾನೇ ಪ್ರಾರ್ಥನೆ ಮಾಡ್ತೀವಿ ಸಕಲ ದೇವತೆಗಳನ್ನ. ಹಾಗಾಗಿ ಈ ಅಂಗೈಯಲ್ಲಿ ಕೂಡ ಲಕ್ಷ್ಮೀ ದೇವಿ ಪ್ರಾಪ್ತಿಯಾಗಿರೋದ್ರಿಂದ ಆ ಲಕ್ಷ್ಮಿನ ನೀವು ಸಂಪಾದನೆ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಅಂಗೈಯ ಮೇಲೆ ಶುಕ್ರ ಅಂದ್ರೆ ಹೆಬ್ಬೆರಳಿನ ಕೆಳಗಡೆ ಶುಕ್ರ ಪರ್ವವನ್ನ ನೀವು ಪ್ರೆಸ್ ಮಾಡ್ತಾ ಮಾಡ್ತಾ ಈ ಮಂತ್ರವನ್ನ ಪಠಿಸೋದ್ರಿಂದ ಕೂಡ ಏನೆಲ್ಲ ಈ ರಿಸಲ್ಟ್ಗಳು ಲಕ್ಷ್ಮಿಗೆ ಸಂಬಂಧಪಟ್ಟಂತ ರಿಸಲ್ಟ್ ಹೇಳಿದೆ ನಿಮಗೂ ಕೂಡ ಅದ್ರ ರಿಸಲ್ಟ್ ಬಂದೇ ಬರುತ್ತೆ. ಖಂಡಿತ ಒಳ್ಳೇದಾಗುತ್ತೆ. ಎಲ್ಲಾ ರಾಶಿಗಳೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಒಂದು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ದೀಪಾವಳಿಯ ಮಹತ್ವ ಹಾಗೂ ದೀಪಾವಳಿಯ ದಿನದಂದು ಲಕ್ಷ್ಮೀ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆ ದೀಪಾವಳಿ ಯಾವ ಒಂದು ರಾಶಿಗೆ ಧಮಾಕನ ತಂದುಕೊಟ್ಟಿದೆ ಅಂತ. ಹಾಗಾಗಿ ದೀಪಾವಳಿಯ ದಿನದಂದು ಎಲ್ಲರಿಗೂ ಒಳಿತನ್ನು ಮಾಡಲಿ. ಧನ್ಯವಾದಗಳು.